ಓಕೆ. ಸೊ ಸರ್, ಒಂದ್ ಕಡೆ ಅಯೋಗ್ಯ ಬರಿತೀರಾ, ಇನ್ನೊಂದ್ ಕಡೆ ಕಾಲೇಜ್ ಕುಮಾರ ಬರಿತೀರಾ, ಮತ್ತೊಂದ್ ಕಡೆ ಟಗರು ಬರಿತೀರಾ, ಇನ್ನೊಂದ್ ಕಡೆ ದರ್ಶನ್ ಅವರಿಗೆ ಮಾಸ್ ಕಾಟೇರ ಬರಿತೀರಾ. ಆ, ಹೇಗೆ ಈ ವರ್ಸಟ್ಯಾಲಿಟಿ ನಿಮ್ಮಿಂದ ಸಾಧ್ಯ ಆಗ್ತಾ ಇದೆ ಅನ್ನೋದೊಂದು ಕುತೂಹಲ ನಮಗೆ. ಮಾನಸಿಕವಾಗಿ ಹೇಗೆ ಅದು ಸಿದ್ಧ ಆಗ್ತೀರಾ ನೀವು ಬರೆಯುವಾಗ? ಯಾವಾಗ್ಲೂ ಬರಹಗಾರ ಒಂದು ನದಿ ತರ, ಚಿಕ್ಕದಾಗಿ ಹುಟ್ಟಿದ್ರು ಹ್ಮ್ ಅವನ ಗುರಿ ಅಂದ್ರೆ ಆ ನದಿಯ ಗುರಿ ಸಮುದ್ರದ ಕಡೆ ಇರುತ್ತೆ. ಹ್ಮ್ ಅದು ಚೆನ್ನಾಗಿ ಗೊತ್ತಿರುತ್ತೆ. ನಾನು ಅಲ್ಟಿಮೇಟ್ ಮುಟ್ಟೋದು ಒಂದು ಉಪ್ಪು ಸಮುದ್ರನೇ ಅಂತ. ಹ್ಮ್ ಆದ್ರೂ ಅದು ಚಲಿಸ್ಕೊಂಡು ಹೋಗ್ಬೇಕು. ಹ್ಮ್ ಸೊ ಹಂಗೆ ನಾನ್ ಹಂಗೆ ಚಲಿಸಿದಾಗ ನನಗ್ ಸಿಕ್ಕಿದ್ದು, ನಾನು ಹುಟ್ಟಿದ್ದು ಒಂದು, ಇವತ್ತಿಗೂ ಆ ಊರಲ್ಲಿ ಬಸ್ ಇಲ್ಲ. ಹ್ಮ್ ಸೊ ಅಂತ ಊರಲ್ಲಿ, ಬಟ್ ಅದು ನೆಕ್ಸ್ಟ್ ಇನ್ನೊಂದ್ ಕಡೆ ನನಗೆ ಟೌನ್ ಅಂತಾರೆ ಈಗ, ಪಟ್ಟಣ ಹ್ಮ್ ಪಟ್ಟಣ ಸಿಕ್ತು. ಸೊ ಅಲ್ಲಿಂದ ಇನ್ನೊಂದ್ ಕಡೆ ಒಂದು ನಗರ, ಬೆಂಗಳೂರು ಅಂತ ಮಹಾನಗರ. ಇಲ್ಲಿ ನನಗೆ ಅಲ್ಲಿ ಮಿಡಲ್ ಕ್ಲಾಸ್ ಏರಿಯಾ ಅಂತೆ, ಸ್ಲಮ್ ಅಂತೆ. ಸೊ ನನಗೆ ಸ್ನೇಹಿತರುಗಳು ಎಲ್ಲೆಲ್ಲಿದ್ರು ಅಂದ್ರೆ ಎಲ್ಲಾ ಕಡೆನೂ ಇದ್ರು. ಹ್ಮ್ ಇಲ್ಲೆಲ್ಲೋ ಕನಿಂಗ್ಯಾಮ್ ರೋಡಲ್ಲಿ ಕೂಡ ಒಬ್ಬ ಸ್ನೇಹಿತ ಇರ್ತಾನೆ, ಇಲ್ಲೆಲ್ಲೋ ಕಮಲಾನಗರದಲ್ಲಿ ಒಬ್ಬ ಸ್ನೇಹಿತ ಇರ್ತಾನೆ, ಇನ್ನೊಂದು ಯಾವ್ದೋ ತುಂಬಾ ಒಂದು 2,300,000 ಬಾಡಿಗೆ ಇರುವಂತ ಒಂದು ಶೀಟ್ ಮನೆಯಲ್ಲಿರುವಂತವನು ನನ್ನ ಸ್ನೇಹಿತ. ಇನ್ನೇನು ಊಹೆಗೂ ಸಿಕ್ಕಲ್ಲ. ಹ್ಮ್ ಟಾಟಾ ಪ್ಯಾರಾಮೌಂಟ್ ತರದ್ದು ಕಡೆ ಒಂದು 8ನೇ ಫ್ಲೋರ್ ಅಲ್ಲಿ ಇರೋನು ನನ್ನ ಸ್ನೇಹಿತ, ಅವನು ಕರೀತಾನೆ. ಹ್ಮ್ ಸೊ ನಮ್ಗೆ ಇದು ಏನ್ ಇವತ್ತು ಸಂಭಾಷಣೆ ನಮ್ಗೆ ಏನಕ್ಕೆ ಸಿದ್ಧಿಸುತ್ತೆ, ನಾವು ಬರೀತೀವಿ ಅಂದ್ರೆ ಇವ್ರುಗಳ ಜೊತೆ ಎಲ್ಲ ಒಡನಾಟ. ಹ್ಮ್ ಸೊ ನಾವು ಇವ್ರುಗಳ ಜೊತೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಆ ಮಾತುಗಳು, ಆ ಇದು ನಮ್ಗೆ ತುಂಬಾ ಸುಲಭಕ್ಕೆ ಸಿಗುತ್ತೆ. ಮತ್ತೆ ಕನ್ನಡ ಮೀಡಿಯಂ ಶಾಲೆ, ಅಪ್ಪಟ ಕನ್ನಡ medium. ಅದು ನನಗೊಂದು ಪಾಯ. ಹ್ಮ್ ಒಬ್ಬ ರೈಟರ್ ಆಗಿ ಇವತ್ತು ನೀವು ನನ್ನನ್ನು ಇಲ್ಲಿ ಕರ್ದು ಕೂರಿಸ್ತೀರಾ, ನಾನೊಂದಷ್ಟು ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ, ಇವತ್ತಿಗೂ ನಾನು ನೆನೆಸ್ಕೋಬೇಕಾಗಿರೋದು ಕನ್ನಡ ತಾಯಿನ, ಮತ್ತೆ ಆ ಕನ್ನಡ ತಾಯಿನ ನನಗೆ ಪರಿಚಯಿಸಿದ ನಮ್ಮ ಕನ್ನಡ ಮೇಷ್ಟ್ರುಗಳು, ಟೀಚರ್ಗಳು. ಸೊ ಅದೆಲ್ಲದ್ರಿಂದ ಇದು ಅದು ಎಲ್ಲರದಿಂದ ಇದು ಸಾಧ್ಯ ಆಗ್ತಾ ಇದೆ. ಸಾಧ್ಯ.